ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ವರ್ಷದ ಕೊನೆಯ ಎಕ್ಸ್ಪೈರಿ, ಹಣಕಾಸು ವರ್ಷದ ಕೊನೆಯದು, ಅದೇ ರೀತಿಯಾಗಿ ಮಂತ್ಲಿದು ಕೊನೆ ಎಕ್ಸ್ಪೈರಿ ಆಗಿತ್ತು. ಸ್ವಲ್ಪ ತಡವಾಗಿ ಬರ್ತಾ ಇದ್ದೀನಿ, ಹಾಗಾಗಿ ಬೇಗ ಮಾತಾಡ್ತಾ ಹೋಗೋಣಂತೆ ಯಾವ ರೀತಿಯಾಗಿತ್ತು ಮಾರ್ಕೆಟು ಅಂತ. ಇವತ್ತು ಆಟೋ ಟ್ಯಾರಿಫ್ ಇಂದು ಮತ್ತೊಂದೆಲ್ಲ ಆಗತ್ತಲ್ಲ, ಏಪ್ರಿಲ್ 2ನೇ ತಾರೀಕಿನ ಒಂದು ಆಂಟಿಸಿಪೇಷನಲ್ಲಿ ಟಾಟಾ ಮೋಟರ್ಸು 5.61% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ನಿಫ್ಟಿ 50ನಲ್ಲಿ ಟಾಪ್ ಗೈನರ್ ಅಂದರೆ ಸುಮಾರು ಸ್ಟಾಕ್ಗಳು ಕಾಣಿಸ್ತಾ ಇದೆ, ಆದರೆ ಬಜಾಜ್ ಫಿನ್ ಸರ್ವಿಸಸ್ಸು 3.21% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೈನರ್ ಅಂತ ಕಾಣಿಸ್ತಾ ಇದೆ. ನಿಫ್ಟಿ ನೆಕ್ಸ್ಟ್ 50ಗೆ ಹೋಗಿ ನೋಡೋದಾದರೆ ಸಾಕಷ್ಟು ಸ್ಟಾಕ್ಗಳು ಗ್ರೀನ್ ಇದ್ದಿದ್ದು ಮಿಡ್ ಕ್ಯಾಪು ಅಥವಾ ನಿಫ್ಟಿ ನೆಕ್ಸ್ಟ್ 50 ಸೆಗ್ಮೆಂಟಲ್ಲಿತ್ತು ಕಂಪೇರ್ ಟು ನಿಫ್ಟಿ 50ಗೆ ಅಂತ ನೋಡೋದಾದರೆ ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ ಯಾವ್ಯಾವುದು PSU ಕಂಪ್ನಿಗಳಿದೆಯೋ ಅದರಲ್ಲಿ ಸುಮಾರಲ್ಲಿ ಎಲ್ಲ ಪಾಸಿಟಿವ್ ಆಗಿತ್ತು. ಎಸ್ಪೆಷಲಿ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸು ತುಂಬ ಜೋರಾಗಿ ಇವತ್ತು ಪಾಸಿಟಿವ್ ಬಂದಿತ್ತು. ಏನಾದ್ರು ನ್ಯೂಸ್ ಬಂದಿದೆಯೋ ಗೊತ್ತಿಲ್ಲ. 8.7% ಅಪ್ಮೌಂಟ್ ಬಂದಿರೋದ್ರ ಮೂಲಕ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಇವತ್ತಿನ ಟಾಪ್ ಗೈನರ್ ಆಗಿದೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ. ಅದೇ ರೀತಿಯಾಗಿ IRFCನಲ್ಲಿ 3% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಮಾರ್ಕೆಟ್ ಏನಾಗಿತ್ತು ಅಂತ ನೋಡೋದಾದರೆ ನಿನ್ನೆ ಏನಂತ ಮಾತಾಡಿದ್ವಿ, ಇಲ್ಲಿ ಖಂಡಿತವಾಗ್ಲೂ ಕೆಳಗಡೆ ಗ್ಯಾಪ್ ಅಂತಂದರೆ ಎಲ್ಲಿದೆ, 23,400 ಗ್ಯಾಪ್ ಇದೆ. 23,400 ಏನು ಮಾಡುತ್ತೆ ಅನ್ನೋದು ನೋಡಬೇಕು. ಇಲ್ಲಿ ಗ್ಯಾಪ್ ಫಿಲ್ ಮಾಡಿ ಮತ್ತೆ ಬೌನ್ಸ್ ಆಗುತ್ತಾ, ಅಲ್ಲೇ ಉಳ್ಕೊಳುತ್ತಾ, ಅಥವಾ ಇನ್ನೂ ಕೆಳಗಡೆ ಬರೋಕ್ಕೆ ಶುರು ಆಗುತ್ತಾ ಅನ್ನೋದನ್ನ ನಾವು ನೋಡಬೇಕು. 23,200 ಸೇಫ್ ಬಿಟ್ಟು ಯಾರಾದರೂ ಆಪ್ಷನ್ ಸೆಲ್ಲಿಂಗ್ ಮಾಡೋದಾದರೆ ಆಪ್ಷನ್ ಬೈಯರ್ಸಿಗೆ ಅವಕಾಶ ಇಲ್ಲ ಅಂತ ನಾವು ಮಾತಾಡಿದ್ವಿ. ಇವತ್ತೇನಾಯಿತು, 23,400 ಆ ಗ್ಯಾಪ್ ಫಿಲ್ ಮಾಡ್ತು, ಇದ್ದಕ್ಕಿನಿಗೆ ವಾಪಸ್ ಸಪೋರ್ಟ್ ಬಂತು. ಅಂದರೆ ಅರ್ಥ ಏನು, 23,200ಕ್ಕೆ ಮುಂಚೆ ಈಗ 23,400 ಸಪೋರ್ಟ್ ಇದೆ ಅಂತ ಇವಾಗ ಮಾರ್ಕೆಟು ಹೇಳ್ದಂಗೆ ಕಾಣಿಸ್ತಾ ಇದೆ. ಸೊ ಈಗ 23,400ರಿಂದ 23,800 ಬಸ್ ಸ್ಟ್ಯಾಂಡ್ ಮಾಡಿದೆ. ವೀಕ್ಲಿ ಇವತ್ತೇನು ಮಂತ್ಲಿ ಎಕ್ಸ್ಪೈರಿ ಆಗಿದ್ರು ಕೂಡ ಇದಕ್ಕೆ ಉತ್ತರ ಕೊಟ್ಟಿಲ್ಲ. ಬಟ್ ಓವರ್ ಆಲ್ ಫಸ್ಟ್ ಒಂದು ಗಂಟೆನಲ್ಲಿ ಏನು ಅಪ್ ಮೂವ್ಮೆಂಟ್ ಬಂತು ಮಾರ್ಕೆಟ್, ಆಮೇಲೆ ಇಡೀ ದಿನ ಫ್ಲಾಟ್ ಆಗಿತ್ತು. ಕೊನೆಗೆ 3 PM ಮೂವ್ಮೆಂಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ 3 PM ಒಂದು ಸಣ್ಣದಾಗಿ ಒಂದು ಸ್ಪೈಕ್ ಕ್ಯಾಂಡಲ್ ಮಾಡಿಬಿಟ್ಟು ಅಲ್ಲೇ ಉಳಿತು. ಏನು ಕೂಡ ಚೇಂಜಸ್ನ ಮಾಡ್ಕೊಂಡಿಲ್ಲ. OI ನೋಡಿ ಯಾವಾಗ ಹತ್ರ ಹೇಳುತ್ತೆ ಅಂದರೆ, ನಾವು ಹಿಂದೆ ಸುಮಾರು ಸಲ ಮಾತಾಡಿದ್ದು ಬಂದಿದ್ದೀವಿ, ಇದನ್ನ ಹಿಂಗೆ ಇರುತ್ತೆ ಅಂತಲ್ಲ, ಸುಮಾರು ಸಲ ಚೇಂಜು ಕೂಡ ಆಗುತ್ತೆ. ಬಟ್ OIನಲ್ಲಿ ನಿಮಗೆ ಈ ಥರ ಪ್ಯಾಟರ್ನ್ ಸಿಗುತ್ತಲ್ಲ, ಅಂದರೆ C ಸೈಡು ಕೂಡ ಒಳ್ಳೆ ನಿಮಗೆ ಸೆಲ್ಲಿಂಗ್ ಆಗಿರುತ್ತೆ, P ಸೈಡ್ ಅಲ್ಲೇ ಕೆಳಗಡೆನೂ ಒಳ್ಳೆ ಸೆಲ್ಲಿಂಗ್ ಆಗಿರುತ್ತೆ. ಆ ಟೈಮಲ್ಲಿ ಸಾಮಾನ್ಯವಾಗಿ ಇದೇ ರೇಂಜಲ್ಲಿ ಇಟ್ಟು ಮುಗಿಸೋ ಥರ ನೋಡ್ತಾರೆ. ಯಾಕೆಂದರೆ ಖಂಡಿತವಾಗಿ ರೆಡಿ ಆಗಿಬಿಟ್ಟಿರ್ತಾರಲ್ವ, ಒಂದಿಷ್ಟು ಜನ ಫುಲ್ ಮೇಲೆ ಹೋಗುತ್ತೆ ಅಂತ ಆಪ್ಷನ್ ಬೈರ್ಸ್ ರೆಡಿ ಆಗಿರ್ತಾರೆ, ಒಂದಿಷ್ಟು ಜನ ಕೆಳಗಡೆ ಹೋಗುತ್ತೆ ಅಂತ ಫುಲ್ ರೆಡಿ ಆಗಿರ್ತಾರೆ. ಬಟ್ ಇಷ್ಟು ಟೈಟಾಗಿ ಸ್ಕ್ವೀಸ್ ಮಾಡಿಸ್ಬಿಟ್ರು ಅಂತಂದರೆ ಈ ಕಡೆದು ಲಾಭ ಆಪ್ಷನ್ ಸೆಲ್ಲರ್ಸಿಗೆ. ಸೊ ಮಂತ್ಲಿ ಎಕ್ಸ್ಪೈರಿಗಳಲ್ಲಿ ಕೆಲವೊಂದು ಈ ಥರನೂ ಕೂಡ ಎಂಡ್ ಆಗ್ತಾ ಹೋಗುತ್ತೆ. ನಮಗೆ ಯಾವುದೋ ಒನ್ ಸೈಡೆಡ್ ಹೋಗಬೇಕು ಅಂತ ಆ ಥರ ಇದೆ ಅಂತಂದರೆ ಈ ಥರ ಈಕ್ವಲ್ ಫೈಟ್ ಇರಬಾರ್ದು OIನಲ್ಲಿ. ಸೊ ಅದಕ್ಕೆ ಹೇಳುವಂಥದ್ದು, ಎಕ್ಸ್ಪೈರಿ ದಿನ OI ಇಸ್ ದ ಬೆಸ್ಟ್ ಇನ್ಫಾರ್ಮೇಷನ್ ಅಂತ. ನೀವು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೂ ಕೂಡ ಸೇಮ್ ಬ್ಯಾಂಕ್ ನಿಫ್ಟಿ 51,000 ಫಸ್ಟ್ ಏನು ಮಾಡುತ್ತೆ ಅಂತ ನೋಡಬೇಕು. 51,000 ಹತ್ತಿರ ಅಂತ ಮಾತಾಡಿದ್ವಿ, ಯಾಕೆಂದರೆ ನಿಫ್ಟಿಗಿಂತ ಕಂಪೇರ್ಟಿವ್ಲಿ ಬೆಟರ್ ಪೊಸಿಷನಲ್ಲಿ ಕ್ಲೋಸಿಂಗ್ ಆಗಿತ್ತು. ಬ್ಯಾಂಕ್ ನಿಫ್ಟಿ ಇವತ್ತೇನು ಅಂತ ಒಂದು ವೀಕ್ನೆಸ್ನ ತೋರಿಸ್ತಾ ಇಲ್ಲ. ಗ್ಯಾಪ್ ಡೌನ್ ಆದ್ರೂ ಅಲ್ಲೇ ಓಪನ್ ಆಯಿತು, ಇಮಿಡಿಯೇಟಾಗಿ ಬಂತು ಎನ್ಗಲ್ಫಿಂಗ್ ಪ್ಯಾಟರ್ನ್. ಈ ಥರ ಬರ್ತಿರಂಗೆ ನೀವು ಅನ್ಕೋಬೇಕು, ಓಕೆ ಇಷ್ಟೊಂದು ಇಲ್ಲಿ ಕೆಳಗಡೆ ಬಂದಿರೋದಕ್ಕೆ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಅಲ್ವಾ ಇದು 15 ಮಿನಿಟ್ಸಲ್ಲಿ. ಸೊ ಇದರಲ್ಲೂ ಮತ್ತೆ ಬ್ರೇಕ್ ಆಗೋ ತನಕ ನೆಗೆಟಿವಿಟಿ ಯೋಚನೆ ಮಾಡೋಂಗಿಲ್ಲ. ಅಕಸ್ಮಾತ್ ಯಾರಾದರೂ ಬೆಳಗ್ಗೆ ನೆಗೆಟಿವ್ ಆಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿದ್ರು, ನಿಮಗೆ ಇಷ್ಟು ದೊಡ್ಡ ಕ್ಯಾಂಡಲ್ ಮೇಲೆ ನೋಡಿದ್ಮೇಲೆ ನೀವು ಅಲ್ಲೇ ಪೊಸಿಷನ್ ತೊಗೊಂಡ್ಬಿಡ್ಬೇಕು, ಕ್ಲೋಸ್ ಮಾಡ್ಕೊಂಡ್ಬಿಡ್ಬೇಕು. ಫಸ್ಟ್ ಆಫ್ ಆಲ್ ಇಮಿಡಿಯೇಟಾಗಿ ಫಸ್ಟ್ 5 ಮಿನಿಟ್ಸ್ ಎಂಟ್ರಿ ಆಗಕ್ಕೆ ಹೋಗಬಾರ್ದು. ಅಲ್ಲೇ ನಿಮ್ಗೆ ಕ್ಲಾರಿಟಿ ಕೊಟ್ಟಿರ್ತಿತ್ತು, ಆ ಥರ ಆದ್ರೂ ಆಮೇಲೆ ಇಡೀ ದಿನ ಒಂದೇ ರೇಂಜಲ್ಲಿ ಉಳ್ಕೊತೋಯ್ತು. ಬೇರೆ ಯಾವುದು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಸಣ್ಣದಾಗಿ ಒಂದು ಬೈ ಟ್ರೇಡ್ ಇತ್ತು ಇವತ್ತು. ಆಫ್ಟರ್ ಅ ಲಾಂಗ್ ಟೈಮ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಬೈಯಿಂಗ್ ಟ್ರೇಡ್ ಅಟೆಂಡ್ ಮಾಡಿದ್ದು. ಯಾವಾಗ ಅಂದರೆ ಇಲ್ಲಿ ಕೆಳಗಡೆ ಬಂತಲ್ಲ, ಇಲ್ಲಿಂದ ವಾಪಸ್ ರಿಕವರಿ ಬಂತಲ್ಲ ನೋಡಿ, ಅಷ್ಟು ಚೆನ್ನಾಗಿ ರಿಕವರಿ ಬಂದಿದೆ. ಹಿಂದೆ ಒಂದು ಒಳ್ಳೆ ಝೋನ್ ಇದ್ದಿದ್ದಾಗ ನಾನು ಒಂದು ಸಲ ಮೇಲ್ಗಡೆ 11,500 ಮೇಲ್ಗಡೆ ಟೆಸ್ಟ್ ಆಗುತ್ತೆ ಅಂತ ಅಲ್ಲಿ ಫಸ್ಟ್ 15 ಮಿನಿಟ್ಸಲ್ಲಿ ಎಂಟ್ರಿ ತೊಗೊಂಡೆ. ಒಂದು 12-13 ಪಾಯಿಂಟಲ್ಲಿ ಎಕ್ಸಿಟ್ ಮಾಡಲಿಕ್ಕೆ ಸಿಕ್ಕಿತ್ತು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಫಿನ್ ನಿಫ್ಟಿ ನಾನು ಟ್ರ್ಯಾಕ್ ಮಾಡಿಲ್ಲ ಇವತ್ತು. ಫಿನ್ ನಿಫ್ಟಿನಲ್ಲೂ ಕೂಡ ಸಿಮಿಲರ್ ಮೂಮೆಂಟೇ ಬಂದಿರುತ್ತೆ. ಬ್ಯಾಂಕ್ ನಿಫ್ಟಿ ಹೆಂಗಿರುತ್ತೋ ಹಾಗೆ ಆಗಿರುತ್ತೆ ನೋಡಿ. ಬ್ಯಾಂಕ್ ನಿಫ್ಟಿ ಥರನೇ ಒಳ್ಳೆ ಓಪನ್ ಆಯಿತು, ಆಮೇಲೆ ಇಡೀ ದಿನ ಒಂದೇ ರೇಂಜಲ್ಲಿ ನಿಂತಿದೆ. ಸೊ ಮುಂದೆ ಏನು ಹಂಗಂದ್ರೆ ಅಂತಂದರೆ ನಾಳೆ ಯಾವಾಗ ಶುಕ್ರವಾರ. ಸೊ ನಾಳೆಗೆ ಏನು ಮಾಡೋಣ, ಈಗ ಬಸ್ ಸ್ಟ್ಯಾಂಡ್ ಮಾಡಿಬಿಟ್ಟು ನಿಂತಿದೆ ಇವಾಗ ಮಾರ್ಕೆಟ್ ಅಲ್ವಾ. ಸೊ ಈಗಲೂ ಕೂಡ 23,800 ಕೆಳಗಡೆ 23,400 ಈ ರೇಂಜನ್ನು ಏನು ಆಚೆ ಮಾಡ್ತಾರೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಅನ್ಲೆಸ್ ಈ ರೇಂಜನ್ನು ಬಿಟ್ಟು ಆಚೆ ಬಂತು ಅಂದರೆ 23,400 ಕೆಳಗಡೆ ಬಂತು ಅಂದರೆ, ಅಥವಾ 23,800 ಮೇಲ್ಗಡೆ ಹೋಯಿತು ಅಂದರೆ ಆಗ ನೋಡೋಣ. ಇಲ್ಲ ಅಂತಂದರೆ ಈ ಒಳಗಡೆ ಇರುವಂಥ ರೇಂಜ್ ಬೌಂಡ್ ಡೇ ಆಗೇನೆ ನಾವು ನಾಳೆ ಕೂಡ ನೋಡ್ತಾ ಹೋಗೋದು. ಮೋಸ್ಟ್ಲಿ ಸೋಮವಾರದಿಂದ ಬೇರೆ ಏನಾದ್ರು ಚೇಂಜಸ್ ಬರುತ್ತಾ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಇಂಡಿಯಾ ಬಿಕ್ಸ್ ಏನಾದ್ರು ಚೇಂಜಸ್ ಆಗಿದೆಯಾ ನೋಡಿ, ಇಂಡಿಯಾ ಬಿಕ್ಸು ಅಲ್ಲೇ ತಣ್ಣಗಿದೆ. ಹಾಗಾಗಿ ಮಾರ್ಕೆಟಲ್ಲಿ ಇವತ್ತೇನಾದ್ರು ಇಂಡಿಯಾ ಬಿಕ್ಸ್ ತುಂಬ ಶೂಟಪ್ ಆಗಿತ್ತು ಅಂತಂದರೆ, ಯಾಕಂದರೆ ನೆನ್ನೆ ಬಂದಿತ್ತಲ್ಲ, ನೆನ್ನೆ 23,500ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗಿತ್ತು. ಇವತ್ತು ಇಂಡಿಯಾ ಬಿಕ್ಸ್ ಏನಾದ್ರು 14-15 ಈ ಥರ ಹೋಗಿತ್ತು ಅಂದರೆ ಮಾರ್ಕೆಟ್ ಮತ್ತೆ ಕೆಳಗಡೆ ಹೋಗುತ್ತಿದೆ ಅಂತ ಅನ್ಬೋದಿತ್ತು. ಬಟ್ ಆ ಥರ ಮಾಡಿಲ್ಲ, ಇಂಡಿಯಾ ಬಿಕ್ಸು ಕಂಫರ್ಟಬಲ್ ಆಗೇ ಇದೆ. ಹಾಗಾಗಿ ರೇಂಜ್ ಬೌಂಡ್ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ಬೋದು ಸದ್ಯಕ್ಕೆ. ಸೊ ಗೋಲ್ಡ್ ಏನಾಗಿದೆ ಅಂತ ನೋಡೋದಾದರೆ ತಿರ್ಗಾ ಮೇಲ್ಗಡೆ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದೆ. ಗೋಲ್ಡು 87 ಇಲ್ಲಿ 86,000 ಈ ಝೋನಿಗೆ ಬರುತ್ತೆ ಅನ್ನೋಷ್ಟೊತ್ತಿಗೆ ಮತ್ತೆ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದೆ. ನೋಡೋಣ ಇಲ್ಲಿ ಹೋಗಿ ವಾಪಸ್ ಕೆಳಗಡೆ ಬರುತ್ತಾ, ಮತ್ತೆ ಆಲ್ ಟೈಮ್ ಹೋಗುತ್ತಾ, ಏನು ಮಾಡುತ್ತೆ ಅನ್ನೋದನ್ನು ನೋಡೋಣ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್ ಗೋಲ್ಡಲ್ಲಿ. ಆದರೆ ಆಲ್ರೆಡಿ ಇನ್ವೆಸ್ಟ್ ಮಾಡಿರೋರು ದಯವಿಟ್ಟು ಹೋಲ್ಡ್ ಮಾಡಿ, ಕೊಡೋಕ್ಕೆ ಹೋಗಬೇಡಿ ಗೋಲ್ಡನ್ನ ಇವಾಗಲೇ. ಅದೇ ರೀತಿಯಾಗಿ USD INR
ದಿನಕ್ಕೂ ಕೆಳಗಡೆ ಬೀಳ್ತಾನೆ ಇದೆ, ಒಂದು ರೇಂಜನ್ನ ಮಾಡ್ತಾ ಇದೆ 85 ಆಸ್ಪಾಸ್ ಲೆವೆಲ್ ಬಂದು. ವೀಕ್ಲಿ ಕ್ಯಾಂಡಲಲ್ಲಿ ರೇಂಜ್ ಅಂತ ನಾವು ನೋಡೋದಾದ್ರೆ ನಮಗೆ ನೆಕ್ಸ್ಟು ಮೇಜರ್ ಸಪೋರ್ಟ್ ಅಂತ ಇರೋದು 84 ರೂಪಾಯಿ. ಸೊ 84 ರೂಪಾಯಿ ತನಕ ಡಾಲರ್ ಕೆಳಗಡೆ ಬರುವಂಥ ಸಾಧ್ಯತೆ ಇದೆ. ಬಂದರೆ ತುಂಬ ಒಳ್ಳೆಯದು ಇಂಡಿಯನ್ ಮಾರ್ಕೆಟ್ ದೃಷ್ಟಿಯಿಂದ. ನೋಡೋಣ ಏನು ಮಾಡುತ್ತೆ ಅಂತ. ಅದೇ ರೀತಿಗೆ ಡಾಲರ್ ಇಂಡೆಕ್ಸು ಇದು 102, ಅದಕ್ಕಿಂತ ಕೆಳಗಡೆ ಬಂದರೆ FIಗಳು ಮತ್ತೆ ಬೈಯಿಂಗ್ ಮಾಡ್ಬೋದು ಅಂತ ಹೇಳಿದ್ದೆ. ಬೈ ದ ವೇ FIಗಳು 2-3 ದಿನದಿಂದ ಬೈ ಮಾಡ್ತಾನೆ ಇದ್ದಾರಲ್ವಾ, ಇವತ್ತೇನು ಮಾಡಿದ್ದಾರೆ ನೋಡ್ಕೊಂಬಂದ್ಬೋಣ, ಅದನ್ನೂ ಒಂದು ಕವರ್ ಮಾಡ್ಬೋಣಂತೆ. ಇಲ್ಲಿ ಕ್ಯಾಶ್ ಮಾರ್ಕೆಟಲ್ಲಿ ಸಿಗುತ್ತಲ್ವ FIDA ಡೇಟಾ. ಎಸ್, ಯಾಕೆ ಓಕೆ ಬಂತು. FIDA ಡೇಟಾದಲ್ಲಿ ನೋಡ್ತಾ ಬರ್ತಾರೆ ನೋಡಿ, ಈ ಬ್ಲೂ ಬಾರ್ ಕಾಣಿಸ್ತಿರೋದೆಲ್ಲ ಬೈಯಿಂಗು. ಯಾವತ್ತಿಂದ 20 ಮಾರ್ಚಿಂದ ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾ ಇದ್ದಾರೆ. 21ನೇ ತಾರೀಕು ದಿನ ಮಾಡಿದ್ರು, 24ನೇ ತಾರೀಕು ಮಾಡಿದ್ರು, 25ನೇ ತಾರೀಕು, ಇವತ್ತು ಕೂಡ 26, 27 ಇನ್ನೂ ಅಪ್ಡೇಟ್ ಆಗಿಲ್ಲ. ಓಕೆ, ಏನೋ ಗೊತ್ತಿಲ್ಲ, ಇನ್ನೂ ಅಪ್ಡೇಟ್ ಆಗಿಲ್ಲ ಇದರಲ್ಲಿ. ಸೊ 27ನೇ ತಾರೀಕು ಬೈಯಿಂಗ್ ಮಾಡಿರ್ಬೋದಾ ಗೊತ್ತಿಲ್ಲ, ನೋಡೋಣ. ಬೈಯಿಂಗ್ ಮಾಡಿರ್ಬೋದು ಅನ್ಸುತ್ತೆ. ನೀವು ಕಮೆಂಟ್ ಮಾಡ್ತೀರಾ, ನೀವು ಹೇಳಿ ಏನಾಗಿರ್ಬೋದು ಅಂತ. ಅದಲ್ಲದೆ ಸಿಲ್ವರು ಕೂಡ ಮತ್ತೆ ಇವಾಗ 1 ಲಕ್ಷದ ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ. ಗೋಲ್ಡ್ ಥರನೇ ನೋಡಿ, ಇದು ಕೂಡ ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ. ನೋಡೋಣ ಏನು ಮಾಡುತ್ತೆ ಸಿಲ್ವರ್ನ, ಎಲ್ಲಿಗೆ ಹೋಗುತ್ತೆ ಅಂತ. ಯಾಕಂದರೆ ಹಿಂದೆ ಬಂದಿರುವಂಥ ಜಾಗ ಎಷ್ಟು ದೂರ ಬೇಕಾದರೂ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಕ್ರೂಡಲ್ಲಿ 6000 ಲೆವೆಲು ಇನ್ನೂ ಅಟೆಂಡ್ ಮಾಡೋಕ್ಕಾಗಿಲ್ಲ, ಆದರೆ ಬಸ್ ಸ್ಟ್ಯಾಂಡಿಂದ ಮೇಲ್ಗಡೆನೇ ಇದೆ. ಸೊ ರಿಮೈನ್ ಪಾಸಿಟಿವ್. ತಿರ್ಗಾ ಈ ಝೋನ್ಗೆ ಏನಾದ್ರು ಬಂತು ಟೆಸ್ಟ್ ಆಯಿತು ಅಂದರೆ ಆಗ ನೋಡ್ಕೋಬೇಕು, ಇಲ್ಲಾಂದರೆ ಇಲ್ಲಿ ಒಂದು ಬ್ರೇಕ್ಔಟ್ ಆಗೋ ಥರ ಸಾಧ್ಯತೆ ಕಾಣಿಸ್ತಾ ಇದೆ ಬಿಕಾಸ್ ಆಫ್ ಲಾಂಗ್ ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ. ನೋಡೋಣಂತೆ. ನ್ಯಾಚುರಲ್ ಗ್ಯಾಸು ವೀಕ್ ಆಗಿತ್ತು ಅಂತ ಅಂದ್ಕೊಂಡಿದ್ವಿ, 330 ಬಿಟ್ಕೊಡ್ಬಾರ್ದು ಅಂತ ಮಾತಾಡಿದ್ವಿ. 330 ಆಲ್ಪಾಸ್ ಝೋನಲ್ಲಿ ಬಂದು ಒಂದು ಹ್ಯಾಮರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ. ಇವತ್ತೇನಾದ್ರು ಹ್ಯಾಮರ್ ಕ್ಲೋಸ್ ಆಯಿತು ಅಂದರೆ ನಾಳೆ ನಾಡಿದ್ದು ಒಂದು ರಿಕವರಿ ಬರ್ಬೋದು. ಮತ್ತೆ ಒಂದು 360, 370 ಲೆವೆಲ್ ತನಕ ಹೋಗಿ ವಾಪಸ್ ಈ ಥರ ನಾವೇನೊಂದು ಇಲ್ಲಿ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಥರ ಮಾಡ್ಬೋದು ಅಂದ್ಕೊಂಡಿತ್ತು, ಆ ಪ್ಯಾಟರ್ನ್ ಮಾಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ನೋಡೋಣ ಏನು ಮಾಡುತ್ತೆ ನ್ಯಾಚುರಲ್ ಗ್ಯಾಸ್ ಅಂತ. ಕಾಪರು ನಿಮ್ಗೆ ಹೇಳಿದ್ದೆ ನೋಡಿ, ಕಾಪರು ಒಂದು ಒಳ್ಳೆ ಲೆವೆಲಿಗೆ ಬಂದಿದೆ ಆಫ್ಟರ್ ಲಾಂಗ್ ಟೈಮ್. ಇಲ್ಲೇನಾದ್ರು ಒಂದು ಹ್ಯಾಂಡ್ಲನ್ನು ಮಾಡ್ತು ಅಂತಂದರೆ ಇವಾಗ ಒಂದು ಒಳ್ಳೆ ಕಪ್ ಫಾರ್ಮೇಷನ್ ಆಗ್ತಾ ಇದೆ. ಈ ಥರ ಒಂದು ಹ್ಯಾಂಡ್ಲ್ 880 ತನಕ ಬಂದರೂ ಓಕೆ, 880 ತನಕ ಒಂದು ಹ್ಯಾಂಡ್ಲ್ ಮಾಡಿ ಅಲ್ಲಿಂದ ಬ್ರೇಕ್ಔಟ್ ಆಯಿತು ಅಂದರೆ ದಟ್ ಈಸ್ ಗೋಯಿಂಗ್ ಟು ಬಿ ಅ ಮ್ಯಾಸಿವ್ ಬ್ರೇಕ್ಔಟ್. ಟ್ರ್ಯಾಕ್ ಮಾಡ್ತಾ ಇರಿ ಕಮೋಡಿಟಿ. ಏಪ್ರಿಲ್ ಇನ್ನೂ 4 ವಾರ ಇದೆ ಎಕ್ಸ್ಪೈರಿಗೆ. ಕಮೋಡಿಟಿ ಯಾರಾದರೂ ಟ್ರೇಡ್ ಮಾಡ್ತಾ ಇದ್ದಾರೆ ಅಂದರೆ ಕಾಪರಲ್ಲಿ ಹೇಗೆ ನಾನು ಹೇಳ್ತಾ ಇದ್ದೀನಿ ಅಂತ ಮಾಡ್ಬಾರ್ದು, ನಿಮ್ಮ ಅನಾಲಿಸಿಸ್ ನೀವು ಮಾಡ್ತಾ ಹೋಗಬೇಕು. ಡಿಸ್ಕ್ಲೇಮರ್, ನಮ್ಮ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ, ಹಾಗಾಗಿ ನೀವು ನಿಮ್ಮ ರಿಸ್ಕ್ನ ನೀವು ನೋಡ್ಕೊಳ್ಳೋಂಥದ್ದು ವೆರಿ ಇಂಪಾರ್ಟೆಂಟ್. ನ್ಯೂಸು ಜಾಸ್ತಿ ಇಲ್ಲ ಇವತ್ತು. UPIದು ನೆನ್ನೆ ಇಶ್ಯೂ ಆಯಿತು, ನನಗೂ ಕೂಡ UPI ಪೇಮೆಂಟ್ ಮಾಡೋಕ್ಕೆ ಹೋದರೆ ಆಗ್ತಾ ಇಲ್ಲ. ಆ್ಯಪ್ ಇಶ್ಯೂ ಏನೋ ಅಂದ್ಕೊಂಡೆ, ಆಮೇಲೆ NPCIಯಿಂದ ರಿಪೋರ್ಟ್ ಬಂದಿದೆ, ಇಲ್ಲ ಟೆಕ್ನಿಕಲ್ ಗ್ಲಿಚ್ ಆಗಿತ್ತು ಅಂತ ಅವರು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದೆಯಲ್ಲ, ಅವರು ಕನ್ಫರ್ಮ್ ಮಾಡಿದ್ದಾರೆ. L&T ಅವ್ರದ್ದು ಬಿಗ್ಗೆಸ್ಟ್ ಕಾಂಟ್ರಾಕ್ಟ್ ಅಂತೆ, ಇದುವರೆಗೂ ಇತಿಹಾಸದಲ್ಲೇ ಸಿಕ್ಕಿಲ್ದಾರಷ್ಟು ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿದೆ. $4 ಬಿಲಿಯನ್ ಕಾಂಟ್ರಾಕ್ಟ್ ಸಿಕ್ಕಿದೆ L&T ಅವರಿಗೆ. ಸೊ L&T ಗೊತ್ತಿಲ್ಲ, ನಾನು ಸ್ಟಾಕ್ ಟ್ರ್ಯಾಕ್ ಮಾಡೋಕ್ಕೆ ಹೋಗಿಲ್ಲ. UPL ಕೆಮಿಕಲ್ ಸೆಕ್ಟರ್ ಕಂಪನಿ ಇತ್ತೀಚೆಗೆ ನಿಫ್ಟಿ 50 ಕೂಡ ಆಚೆ ಹೋಗಿತ್ತು. ಸೊ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇತ್ತಂಥದ್ದು ಕಂಪನಿ. ಈಗ 4 ವರ್ಷದಲ್ಲೇ ಬೆಸ್ಟ್ ಕ್ವಾರ್ಟರ್ ಅಂತ ಬಂದಿದೆ. ಕೆಲವೊಂದು ಏಜೆನ್ಸಿಗಳೆಲ್ಲ ಅಪ್ಗ್ರೇಡನ್ನು ಕೂಡ ಕೊಟ್ಟಿದ್ದಾರೆ ಸ್ಟಾಕಲ್ಲಿ. ಸೊ ನೀವು ಅದನ್ನ ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. IPOಗಳು ಇಲ್ವೇ ಇಲ್ಲಲ್ವಾ, IPOಗಳು ಒಣಗೋಗ್ಬಿಟ್ಟಿದೆ, ಫುಲ್ ಬರಗಾಲ ಬಂದುಬಿಟ್ಟಿದೆ IPOಗೆ ಈ ಮಾರ್ಚಲ್ಲಿ ಅಂತ ರಿಪೋರ್ಟ್ ಬಂದಿತ್ತು. ಇದು ಲಾಸ್ಟ್ 2 ವರ್ಷದಲ್ಲಿ ಕಂಪೇರ್ ಮಾಡಿದ್ರೆ ಮಾರ್ಚಲ್ಲಿ ಇಷ್ಟು ಕಡಿಮೆ IPO ಬಂದಿದ್ದು ಈ ವರ್ಷನೇ ಅಂತೆ. ಕಾರಣ ಇವಾಗ ಮಾರ್ಕೆಟ್ ನೆಗೆಟಿವ್ ಸೆಂಟಿಮೆಂಟ್ ಇದೆ, ಜನಕ್ಕೆ ದುಡ್ಡು ಹಾಕೋಕ್ಕೆ ಹೆದರ್ತಾರೆ. ಈಗ IPO ತಂದರೆ ಯಾವ್ಯಾವ ಸಿಕ್ಪಟ್ಟಿದೆ IPOನ ಪ್ರಮೋಟರ್ಗಳು ಎಕ್ಸಿಟ್ ಮಾಡ್ಕೊಳಕ್ಕಾಗುತ್ತಾ ನೋಡಿ. ಸುಮಾರು ಹಿಂಗೆ ಹೇಳ್ತೀನಿ ಅಂತಲ್ಲ, SME IPO ಅನ್ನೋದು ಕಂಪ್ಲೀಟ್ ಸ್ಕ್ಯಾಮೇ ಅದು, ಆಯಿತಾ. SME IPOನಲ್ಲಿ ಯಾವುದೋ ಗಲ್ಲಿಯಲ್ಲಿರುವಂಥ ಕಂಪನಿ ಏನು ದಿಕ್ಕು ದೆಸೆ ಗೊತ್ತಿಲ್ಲ, ಅವರೆಲ್ಲ ಕೂಡ ಬಂದು ರೈಸ್ ಮಾಡಿ ಜನ ಮಾಡೋ ಜಾತ್ರೆ ಮಾಡೋ ಅಂತ ಜನನು ಕೂಡ IPOಗೆ ಇನ್ವೆಸ್ಟ್ ಮಾಡ್ತಾಯಿದ್ರು. ಬಟ್ ಸುಮಾರು ಬೇರೆ ದೊಡ್ಡ ಕಂಪನಿಗಳು ಕೂಡ ಪ್ರಮೋಟರ್ಗಳು ಎಕ್ಸಿಟ್ ಮಾಡ್ಕೊಳಕ್ಕೆ IPO ದಾರಿನ ಹುಡ್ಕೊಂಡು 2024 ಏನು ಮುಟ್ಟಿದ್ದೆಲ್ಲ ಒಂದೊಂದು IPOನೇ ಅಲ್ವಾ. ಪ್ರತಿದಿನ 2-3 ಕಂಪ್ನಿದ IPOಗಳು ಬರ್ತಾನೆ ಇತ್ತು. ಈ ಸಲ ಮಾರ್ಚಲ್ಲಿ ಬಿಕಾಸ್ ಆಫ್ 5 ತಿಂಗಳಿಂದ ಏನೊಂದು ಸೆಲ್ಲಿಂಗ್ ಬಂದಿದ್ದು ನೋಡ್ಬಿಟ್ಟು ಸೊ ಎಲ್ಲರೂ ಸ್ವಲ್ಪ ನಿಧಾನಕ್ಕೆ ಬರೋಣ, ಸ್ವಲ್ಪ ಪಾಸಿಟಿವಿಟಿ ಬಂದ ಮೇಲೆ ಎಂಟ್ರಿ ಆಗೋಣ ಅಂತ ಕಾಯ್ತಾ ಇದ್ದಾರೆ ಅನ್ಸುತ್ತೆ. ಯಾರು ಕೂಡ ಪೇಪರ್ನ ಸಬ್ಮಿಷನ್ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು, ಬೇಗ ಮುಗಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾಳೆ ಶುಕ್ರವಾರ, ಸಾಮಾನ್ಯವಾಗಿ ಶುಕ್ರವಾರಗಳು ನೆಗೆಟಿವಲ್ಲಿ ಕ್ಲೋಸಿಂಗ್ ಆಗ್ತಾ ಇರೋದು ಬರ್ತಾ ಇದೆ. ನಾಳೆ ಹಂಗೆ ಆಗಲೇಬೇಕು ಅಂತಿಲ್ಲ, ನಾಳೆ ಒಂದು ರೇಂಜ್ ಬೌಂಡ್ ಡೇ ಕೂಡ ಆಗಿರ್ಬೋದು, ನೋಡಿಕೊಂಡು ಹುಷಾರಾಗಿ ಪ್ಲ್ಯಾನ್ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನೀವು ಒಬ್ರು ಕೇಳಿದ್ರಿ ನೋಡಿ. ಸ್ಟಾರ್ ಇನ್ಶೂರೆನ್ಸು ನಂದು ಕೂಡ ಇತ್ತು, ಅವಾಗ ಅದೇನು ಪ್ರಮೋಷನ್ ಅಂತ ನಾನು ಹೇಳಿರಲಿಲ್ಲ. ಆದರೆ ಮೊನ್ನೆ ಏನೋ ಒಂದು ಫೈನ್ ಹಾಕಿದ್ದಾರೆ ಸ್ಟಾರ್ ಇನ್ಶೂರೆನ್ಸ್ ಅವರಿಗೆ, ಕರೆಕ್ಟಾಗಿ ಇದನ್ನು ಮಾಡಿಕೊಟ್ಟಿಲ್ಲ, ಏನೋ ಅವ್ರದ್ದು ಕ್ಲೇಮ್ನ ಸೆಟಲ್ಮೆಂಟ್ ಮಾಡಿಲ್ಲ ಅಂತ. ಅದನ್ನು ನಾನು ಫಾಲೋ ಅಪ್ ಮಾಡೋಕ್ಕಾಗಿಲ್ಲ, ಫಾಲೋ ಅಪ್ ಮಾಡ್ತೀನಿ. ಹರೀಶ್ ಸರ್ ನೀವು ಕೇಳಿದ್ರಿ ಗ್ರೇಸ್ ಪೀರಿಯಡ್ನ ಮುಗಿದೋಗ್ಬಿಟ್ಟಿದೆ, ಇವಾಗ ಪಾಲಿಸಿ ಲ್ಯಾಪ್ಸ್ ಆಗಿದೆ, ಏನಾದರೂ ಮಾಡಿ ವಾಪಸ್ ತೊಗೊಳಕ್ಕಾಗುತ್ತಾ ಅಂತ. ಸರ್ ಖಂಡಿತ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ಎಸ್ಪೆಷಲಿ ಹೆಲ್ತ್ ಇನ್ಶೂರೆನ್ಸಲ್ಲಿ ನಿಮಗೆ ತುಂಬ ಕಮ್ಮಿ ಇರುತ್ತೆ, ಒಂದು ವಾರನೋ ಒಂದು 15 ದಿನನೋ ಅಷ್ಟೇ. ಅಷ್ಟರೊಳಗೆ ನೀವು ಮಿಸ್ ಮಾಡಿಬಿಟ್ರಿ ಅಂದರೆ ನೀವು ತೆಗೆದೇ ಬಿಡ್ತಾರೆ. ಹಾಗಾಗಿ ದಯವಿಟ್ಟು ಆಟೋ ಪೇಮೆಂಟ್ ಸಾಧ್ಯ ಇದ್ದರೆ ಆಟೋ ಪೇಮೆಂಟ್ ಎನೇಬಲ್ ಮಾಡ್ಕೊಳ್ಳಿ ಟರ್ಮ್ ಇನ್ಶೂರೆನ್ಸಲ್ಲಿ ಅಟ್ಲೀಸ್ಟ್. ಯಾಕೆಂದರೆ ನೀವು 4-5 ವರ್ಷ 6 ವರ್ಷದಿಂದ ಕಟ್ಕೊಂಡ್ಬಂದಿರ್ತೀರ, ಯಾವುದೋ ಒಂದು ವರ್ಷ ಬೈ ಮಿಸ್ ಆಗಿ ನೀವು ಕಟ್ಟಲಿಲ್ಲ ಅಂತಂದರೆ ಅದು ಹೋಗ್ಬಿಡುತ್ತೆ. ಜೊತೆಗೆ ಪಾಲಿಸಿನ ಆಪ್ಟ್ ಮಾಡ್ಕೋಬೇಕಾದ್ರೆ ದಯವಿಟ್ಟು ಮಂತ್ಲಿ ಪೇಮೆಂಟು, ಕ್ವಾರ್ಟರ್ಲಿ ಪೇಮೆಂಟು ಈ ಥರದ್ದು ಮಾಡೋಕ್ಕೆ ಹೋಗ್ಬಿಡಿ. ಇಯರ್ಲಿ ಪೇಮೆಂಟ್ ಅಂತ ಇಟ್ಕೊಳ್ಳಿ. ಆ ಇಯರಿಗೆ ಒಂದು ಕ್ಯಾಲೆಂಡರಲ್ಲಿ ರಿಮೈಂಡರ್ ಇಟ್ಕೊಳ್ಳಿ, ಒಂದು ವಾರದ ಹಿಂದೆ
ನೆನಪಿರುತ್ತೆ, ಒಂದು ವಾರದ ಒಂದು 4 ದಿನದ ಮುಂಚೆನೇ ಹೋಗಿ ಪೇಮೆಂಟ್ ಮಾಡ್ಬೋದು. ಅಥವಾ ಆಟೋ ಪೇಮೆಂಟ್ ಇದ್ದರೆ ಆಟೋ ಪೇಮೆಂಟ್ ಲಿಮಿಟ್ ಮಾಡ್ಕೋಬೋದು. ಈ ಮಂತ್ಲಿದು, ತಿಂಗಳದು ಅಥವಾ ಕ್ವಾರ್ಟರ್ಲಿ ಇದೆಲ್ಲ ಇಟ್ಕೊಂಡ್ಬಿಟ್ರೆ ಏನಾಯಿತು ಅಂತಂದರೆ, ಯಾವುದೋ ಒಂದು ತಿಂಗಳು ಯಾವುದೋ ಒಂದು ಕ್ವಾರ್ಟರ್ ನೀವು ಮಿಸ್ ಮಾಡಿದ್ರೆ ಅಂತಂದರೆ ಇಡೀ ಪಾಲಿಸಿನೇ ಲ್ಯಾಪ್ಸ್ ಆಗಿಬಿಡುತ್ತಲ್ವ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಇದನ್ನ ನಾನು ಆಲ್ರೆಡಿ ಮಿಷನ್ 2024 ಯಾವಾಗ ಟರ್ಮ್ ಇನ್ಶೂರೆನ್ಸ್ ಮಾತಾಡಿದ್ವಿ ಆವಾಗ ಯಾವ್ಯಾವುದನ್ನು ನೋಡಬೇಕು, ಯಾವ್ಯಾವ ಪಾಲಿಸಿ ಟರ್ಮ್ನ ಚೂಸ್ ಮಾಡ್ಕೋಬೇಕು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇತ್ತೀಚೆಗೆ ಬಜಾಜ್ ಅಲಯನ್ಸ್ ಅವ್ರ ಜೊತೆ ಟೈಅಪ್ ಆದಾಗ ಅವರ ಪಾಲಿಸಿ ಚೆನ್ನಾಗಿತ್ತು ಅಂತ ಅದನ್ನು ಕೂಡ ರೆಕಮೆಂಡ್ ಮಾಡಿದ್ದೀನಿ. ಯಾರಾದರೂ ಇನ್ನೂ ಟರ್ಮ್ ಇನ್ಶೂರೆನ್ಸ್ ಓಪನ್ ಮಾಡಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟರ್ಮ್ ಇನ್ಶೂರೆನ್ಸ್ ಗೈಡ್ ವಿಡಿಯೋ ಇರುತ್ತೆ. ಜೊತೆಗೆ ಪಿನ್ ಕಮೆಂಟಲ್ಲಿ ಬಜಾಜ್ ಅವ್ರ ಅಲಯನ್ಸ್ ಅವ್ರದ್ದು ಏನೊಂದು ಇನ್ಶೂರೆನ್ಸ್ ಪ್ರಪೋಸಲ್ ಫಾರ್ಮ್ ಇದೆ, ಅದರ ಫಾರ್ಮ್ ಕೂಡ ಕೊಟ್ಟಿರ್ತೀನಿ, ಅದನ್ನ ನೀವು ಫಿಲ್ ಔಟ್ ಮಾಡ್ತಾ ಹೋಗ್ಬೋದು. ಮತ್ತೊಮ್ಮೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.